ಬೀದರ್ನಲ್ಲಿ ಕಾಲೇಜು ವಿದ್ಯಾರ್ಥಿಗಳ ನಡುವೆ ಘರ್ಷಣೆ ಆಗಿರೋದ್ರ ವಿಚಾರ ಗೊತ್ತಾಗ್ತಾ ಇದೆ. ಯಾವ ಕಾರಣಕ್ಕೆ ಘರ್ಷಣೆ ಏನಾಯ್ತು ಅನ್ನೋ ಡೀಟೇಲ್ಸ್ ನೋಡ್ತಾ ಹೋಗೋಣ. ಸ್ಥಳಕ್ಕೆ ಗಾಂಧಿಗಂಜ್ ಪೊಲೀಸರು ದೌಡಾಯಿಸಿದ್ದಾರೆ. ಪರಿಸ್ಥಿತಿಯನ್ನು ಹತೋಟಿಗೆ ತರೋ ನಿಟ್ಟಿನಲ್ಲಿ ಬೀದರ್ ಕಾಲೇಜು ಫೆಸ್ಟ್ನಲ್ಲಿ ಹಾಡೊಂದಕ್ಕೆ ಸಂಬಂಧಪಟ್ಟಂತೆ ಮಾರಾಮಾರಿ ಆಗಿರೋದು. ಖಾಸಗಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ನಡುವೆ ನೋಡ್ತಾ ಇದ್ದ ಹಾಗೆ ಗುಂಪು ಘರ್ಷಣೆ ಕೂಡ ಆಗಿದೆ. ಬೀದರ್ ನಗರದ JND ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಯಾವ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಸೇರಿದ್ದಾರೆ, ಆಮೇಲೆ ಆ ವಿದ್ಯಾರ್ಥಿಗಳ ಮಧ್ಯೆ ಒಂದು ಗುಂಪು ಹೊಡೆದಾಡ್ಕೊಳ್ತಾ ಇರೋದು ಕೂಡ ಸೆರೆಯಾಗಿದೆ. ಸ್ಥಳೀಯರೊಬ್ಬರ ಮೊಬೈಲ್ನಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದು. ಹಾಡೊಂದಕ್ಕೆ ಸಂಬಂಧಪಟ್ಟಂತಹ ಗಲಾಟೆ ಇದು ಅನ್ನೋದು ತಿಳಿದು ಬರ್ತಾ ಇದೆ. ವೀರೇಂದ್ರ ಎಂಬುವಂತಹ ವಿದ್ಯಾರ್ಥಿಗೆ ಇದರಲ್ಲಿ ಗಾಯಗಳು ಕೂಡ ಆಗಿದೆ. ಕಾಲೇಜ್ ಫೆಸ್ಟ್ನಲ್ಲಿ ಜಸ್ಟ್ ಒಂದು ಸಾಂಗಿನ ವಿಚಾರಕ್ಕಾಗಿರುವಂತಹ ಮಾರಾಮಾರಿ ಅನ್ನೋದು ತಿಳಿದು ಬರ್ತಾ ಇದೆ. ಕ್ಷುಲ್ಲಕ ಕಾರಣಕ್ಕೆ ವಿದ್ಯಾರ್ಥಿಗಳು ಗುಂಪು ಕಟ್ಟಿಕೊಂಡು ಹೊಡೆದಾಡ್ಕೊಂಡಿದ್ದಾರೆ. ಪ್ರಾಬಬ್ಲಿ ಇದು ಒಂದು ಸಾಂಗ್ಗ ಅಥವಾ ಈ ಹಿಂದೆಯಿಂದ ಕೂಡ ಈ ಗುಂಪುಗಳ ನಡುವೆ ಕೋಲ್ಡ್ ವಾರ್ ರೀತಿ ಏನಾದರೂ ಇತ್ತ ಅನ್ನೋದ್ರ ಮಾಹಿತಿ ಇನ್ನಷ್ಟೇ ಸಿಗಬೇಕಾಗಿದೆ ನಮಗೆ. ಸದ್ಯಕ್ಕಂತೂ ನೀವು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಯಾವ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಸೇರಿದ್ರು ಈ ಘರ್ಷಣೆ ಆಗ್ಬೇಕಾದ್ರೆ ಅಂತ ಹೇಳಿ ಭಯದ ವಾತಾವರಣ ಅಂತೂ ವಿದ್ಯಾರ್ಥಿಗಳ ನಡುವೆ ಸೃಷ್ಟಿಯಾಗಿದೆ, ಒಂದು ಬಹಿರಂಗ ಹೊಡೆದಾಟದ ಕಾರಣಕ್ಕೋಸ್ಕರ. ಬಟ್ ರೀಸನ್ ಕೇವಲ ಒಂದು ಸಾಂಗ ಅಥವಾ ಇದರ ಹಿಂದೆ ಪ್ರೀ ಪ್ಲಾನ್ ಇಂಟೆನ್ಷನ್ ಏನಾದರೂ ಇತ್ತ, ಕಾಲೇಜ್ ಫೆಸ್ಟ್ನಲ್ಲೇ ಈ ರೀತಿ ಗಲಾಟೆ ಮಾಡ್ಕೊಳ್ಬೇಕು, ಆ ಗ್ಯಾಂಗನ್ನು ಟಾರ್ಗೆಟ್ ಮಾಡ್ಕೊಳ್ಬೇಕು, ಆ ಥರದ್ದು ಏನಾದರೂ ಇತ್ತ ಇಂಟೆನ್ಷನ್ಸ್ ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗಿರುವಂತಹ ವಿಚಾರ. ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ ಹಾಗೂ ಘಟನೆ ಯಾಕಾಯಿತು, ಹಿನ್ನೆಲೆ ಏನು ಮತ್ತು ಯಾರು ಕಾರಣೀಕರ್ತರು ಅನ್ನೋದನ್ನು ಅರಿಯೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಮೇಲಿಂದ ಮೇಲೆ ಇಂಥ ಪ್ರಕರಣಗಳು ಒಂದೊಂದೇ ಊರಿನಲ್ಲಿ ಬರ್ತಾ ಇರೋದು, ಪ್ರತಿದಿನ ದಾಖಲಾಗ್ತಾ ಇರೋದು ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮೂಡುವಂತೆ ಮಾಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನ್. ನಾನು ಕೇಳ್ತಾ ಇದ್ದೆ, ಇದು ಒಂದು ಗುಂಪಿನ ಈ ಹಿಂದಿನ ಕೋಲ್ಡ್ ವಾರ್ನ ಪರಿಣಾಮನ ಅಥವಾ ಈ ಕ್ಷಣದ ಆವೇಶನ, ಮತ್ತೆ ಏನ್ ಸಾಂಗ್ ಅದು, ಯಾರನ್ನಾದ್ರೂ ಕಿಚ್ಚಾಯಿಸೋ ರೀತಿ ಇತ್ತ ಆ ಸಾಂಗು, ಮತ್ತು ಗಾಯಗೊಂಡವರು ಹೇಗಿದ್ದಾರೆ ಈಗ?
ಖಂಡಿತವಾಗಿಯೂ ಅಂತ ನಿಜಕ್ಕೂ ಒಂದು ರೀತಿಯ ಏನಂದರೆ ಏನು ಗಡಿ ಜಿಲ್ಲೆ ಬೀದರ್ನ ಖಾಸಗಿ ಕಾಲೇಜ್ ಒಂದರಲ್ಲಿ ಫೆಸ್ಟ್ ಇತ್ತು. ಆ ಒಂದು ಫೆಸ್ಟ್ನಲ್ಲಿ ಕಾರ್ಯಕ್ರಮದಲ್ಲಿ ಒಂದು ಗುಂಪಿನ ಸ್ಟೂಡೆಂಟು ಒಂದು ಸಾಂಗನ್ನು ಹಾಕಿದ್ರು ಧಾರ್ಮಿಕ ಭಾವನೆಗೆ ಸಂಬಂಧಪಟ್ಟಂತೆ. ಹೀಗಾಗಿ ಇನ್ನೊಂದು ಗುಂಪು ಏನಿದೆ ಆ ಒಂದು ಗುಂಪು ಈ ವಿಷಯಕ್ಕೆ ಹಾಡು ಏನೊಂದು ಹಾಕಿದ್ರು ಆ ಒಂದು ಹಾಡು ವಿಷಯಕ್ಕೆ ಗಲಾಟೆ ಆಗಿದ್ದು. ಗಲಾಟೆ ಆಗಿಂಥ ಸಂದರ್ಭದಲ್ಲಿ ಒಂದು ರೀತಿಯ ಮತ್ತೊಂದು ಗುಂಪಿನ ಸ್ಟೂಡೆಂಟ್ಗಳು ಬೇರೆ ಗುಂಪಿನವರಿಗೆ ಇಬ್ಬರಿಗೆ ಗಂಭೀರವಾಗಿ ಹಲ್ಲೆಯನ್ನು ಮಾಡಿರುವಂಥದ್ದು. ಹೀಗಾಗಿ ಅವರು ಈ ಸದ್ಯ ಬ್ರೀಮ್ಸ್ ಆಸ್ಪತ್ರೆ ಬಂದು ಚಿಕಿತ್ಸೆಯನ್ನು ಪಡಿತಿರುವಂಥದ್ದು. ಅಂದರೆ ಖಾಸಗಿ ಒಂದು ಶಾಲೆ ಇದೆ, ಒಂದು ಇಂಜಿನಿಯರಿಂಗ್ ಶಾಲೆ. ಆ ಶಾಲೆಯಲ್ಲಿ ಇವತ್ತು ಘಟನೆ ನಡೆದಿರುವಂಥದ್ದು. ಬಹುತೇಕ ನೀವು ಆ ಒಂದು ವಿಜುವಲ್ ನೋಡ್ಬೋದು, ಯಾವ ರೀತಿ ಹಲ್ಲೆ ಆಗ್ತಾ ಇರೋ ಒಂದು ದೃಶ್ಯ. ಇದು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಒಂದು ಹಾಡು ಹಾಕಿದ್ದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಂಜಿನಿಯರ್ ಸ್ಟೂಡೆಂಟ್ನು ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ಆಗಿರುವಂಥದ್ದು. ಮಮತಾ, ಒಂದು ಧರ್ಮದ ಧಾರ್ಮಿಕ ಭಾವನೆ ಕೆರಳೋ ರೀತಿ ಇತ್ತ ಆ ಸಾಂಗು, ಅಥವಾ ಅವರ ಧಾರ್ಮಿಕ ಭಾವನೆ ಏನು ಅನ್ನೋದನ್ನ ತೋರಿಸೋ ರೀತಿ ಇತ್ತ? ಯಾವ ಕಾರಣಕ್ಕೆ ಗಲಾಟೆ ಅಂತ? ಮತ್ತೆ ಕಂಪ್ಲೇಂಟ್ ಆಗಿದೆಯಾ? ಯಾರನ್ನಾದ್ರೂ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸುವಂತಹ ಕೆಲಸ ಆಗಿದೆಯಾ? ಸದ್ಯಕ್ಕೆ ಏನು ಹಲ್ಲೆ ಆಗಿದೆ ಒಂದು ಗುಂಪಿನ ಸ್ಟೂಡೆಂಟ್ಗಳ ಮಧ್ಯೆ, ಆ ಹಲ್ಲೆ ಆದಂಥ ಇಬ್ಬರು ಈಗಾಗಲೇ ಬ್ರೀಮ್ಸ್ಗೆ ಬಂದು ಚಿಕಿತ್ಸೆಯನ್ನು ಪಡಿತಿರೋದು. ಈಗ ಸ್ಟೂಡೆಂಟ್ ಕೂಡ ಇಲ್ಲಿ ಬಹುತೇಕ ಜನರು ಬಂದು ನಿಂತಿರುವ ದೃಶ್ಯಗಳು ನೋಡ್ಬೋದು. ಈಗ ಬಹುತೇಕ ಇಲ್ಲಿ ಒಂದು ಗುಂಪಿನ ಸ್ಟೂಡೆಂಟ್ಗಳು, ಇಲ್ಲಿ ಬಹುತೇಕ ಜನರು ಬ್ರೀಮ್ಸ್ನ ಆಸ್ಪತ್ರೆಯಲ್ಲಿ ನಡೆದಿರುವಂಥ ದೃಶ್ಯಗಳು ನೋಡ್ಬೋದು. ಅಷ್ಟರ ಮಟ್ಟಿಗೆ ಹಲ್ಲೆ ಆಗಿತ್ತು. ಹಲ್ಲೆ ಆದಂಥ ಗುಂಪಿನ ಪರ ಇದ್ದಂಥ ಸ್ಟೂಡೆಂಟ್ಗಳು ಇಲ್ಲಿ ಬಂದು ಈಗ ಚಿಕಿತ್ಸೆ ಪಡಿತಾ ಇದ್ದಾರೆ. ಇಬ್ಬರು ಸ್ಟೂಡೆಂಟ್ಗಳು ಒಳಗಡೆ ಚಿಕಿತ್ಸೆ ಪಡಿತಾ ಇದ್ದಾರೆ ಪ್ರಾಥಮಿಕವಾಗಿ. ಆ ಹಿನ್ನೆಲೆ ಎಲ್ಲ ಬಂದು ಇಲ್ಲಿ ಗುಂಪು ಸೇರಿರುವಂಥದ್ದು. ಅಷ್ಟರ ಮಟ್ಟಿಗೆ ಅಂದರೆ ಈ ಖಾಸಗಿ ಈಗಾಗಲೇ ಬಹುತೇಕ ಈಗ ನಾವು ಪೊಲೀಸರಿಗೆ ಫೋನ್ ಮಾಡಿದ ಸಂದರ್ಭದಲ್ಲಿ ಸ್ಥಳಕ್ಕೆ ಪೊಲೀಸರು ಬಂದು ಈಗಾಗಲೇ ಪರಿಸ್ಥಿತಿಯನ್ನು ತಿಳಿಗೊಳಿಸಿರುವಂಥದ್ದು. ಆದರೆ ಇನ್ನೂ ಸದ್ಯ ಕಂಪ್ಲೇಂಟ್ ಆಗಿಲ್ಲ. ಯಾಕಂದರೆ ಇಲ್ಲಿಂದ MLC ಮಾಡಿಕೊಂಡು ಅಲ್ಲಿ ಬಂದು ಕಂಪ್ಲೇಂಟ್ ಮಾಡ್ತೀವಿ ಅನ್ನೋಂಥದ್ದನ್ನು ಈಗ ಹೇಳಿರುವಂಥದ್ದು ಈ ಸ್ಟೂಡೆಂಟು. ಆದರೆ ಅವರು ಅಲ್ಲಿ ಪೊಲೀಸರು ಈಗ ಇನ್ನೂ ಬಂದಿಲ್ಲ. ಬಂದ ನಂತರದಲ್ಲಿ ಏನಿದೆ ಅಂತ ನೋಡಿಕೊಂಡು ಕಂಪ್ಲೇಂಟ್ ಮಾಡುವಂಥ ಪ್ರಕ್ರಿಯೆ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೊಡ್ತಿರುವಂಥದ್ದು ಮಮತಾ ಸದ್ಯಕ್ಕೆ. ರೈಟ್, ಧನ್ಯವಾದ ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇದ್ದಾರೆ.